ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜಿಯೋಗ್ರಫಿ ಕ್ವಶನ್ಗಳನ್ನು ನೋಡ್ತೀವಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನು ಕೇಳಿದ್ರೆ, ಇವತ್ತಿನ ವಿಡಿಯೋದಲ್ಲಿ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ 100 ಕ್ವಶನ್ಸ್ಗಳನ್ನು ನೋಡ್ತೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಅನಿಮೋಮೀಟರ್ ಈ ಕೆಳಗಿನ ಯಾವುದನ್ನ ಅಳತೆ ಮಾಡುವ ಮಾಪನವಾಗಿದೆ? ಅನಿಮೋಮೀಟರ್ ಇದೆಯಲ್ಲ, ಇದು ಯಾವುದನ್ನ ಮಾಪನ ಮಾಡುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಾರುತಗಳ ವೇಗ. ಅನಿಮೋಮೀಟರ್ ಇದೆಯಲ್ಲ, ಇದು ಮಾರುತಗಳ ವೇಗವನ್ನ ಮಾಪನ ಮಾಡುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಯೂಸೆಕ್ಸ್ ಈ ಕೆಳಗಿನ ಯಾವುದನ್ನ ಅಳತೆ ಮಾಡುವ ಮಾಪನವಾಗಿದೆ? ಸರಿಯಾದ ಉತ್ತರ ನೀರಿನ ಹರಿವು. ನೀರಿನ ಹರಿವು ನೋಡಿ, ಎಷ್ಟು ಕ್ಯೂಸೆಕ್ಸ್ ನೀರು ಒಳ ಹರಿವು ಇದೆ. ಒಳ ಹರಿವು, ಡ್ಯಾಮ್ನಿಂದ ನೀರು ಹೊರಬಿಟ್ಟಾಗ ಎಷ್ಟು ಕ್ಯೂಸೆಕ್ಸ್ ನೀರು ಹೊರ ಹರಿವಿದೆ, ಮತ್ತು ಎಷ್ಟು ಕ್ಯೂಸೆಕ್ಸ್ ನೀರಿನ ಸಾಮರ್ಥ್ಯ ಇದೆ ಆ ಅಣೆಕಟ್ಟಿಗೆ, ಈ ರೀತಿಯಲ್ಲಿ ನಾವು ಕೇಳ್ತೀವಲ್ಲ. ಸೊ ಇದು ಕ್ಯೂಸೆಕ್ಸ್ ಅನ್ನೋದು ನೀರಿನ ಹರಿವಿಗೆ ಸಂಬಂಧಪಟ್ಟಿದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎರಡು ಪರಿಸರ ವ್ಯವಸ್ಥೆಗಳ ನಡುವಿನ ಪರಿವರ್ತನಾ ವಲಯವನ್ನು ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಇಕೋಟೋನ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಕೋಟೋನ್. ಇಕೋಟೋನ್ ಅಂದ್ರೆ ಎರಡು ಪರಿಸರ ವ್ಯವಸ್ಥೆಗಳ ನಡುವಿನ ಪರಿವರ್ತನಾ ವಲಯವಾಗಿದೆ. ಕೆಳಗಿನ ಯಾವ ಪ್ರದೇಶವನ್ನು ಗರಿಷ್ಠ ಜೀವ ವೈವಿಧ್ಯದ ಆರ್ಥಿಕ ನೆಲೆ ಅಂತ ಕರೀತಾರೆ? ನೋಡಿ, ಗರಿಷ್ಠ ಜೀವ ವೈವಿಧ್ಯದ ಆರ್ಥಿಕ ನೆಲೆ ಅಂತೇಳಿ ಕರೀತಾರೆ. ಸರಿಯಾದ ಉತ್ತರ ಮಾನ್ಸೂನ್ ಮೀನುಗಳು ಇರುವಂತ ಪ್ರದೇಶವನ್ನ ಗರಿಷ್ಠ ಜೀವ ವೈವಿಧ್ಯದ ಆರ್ಥಿಕ ನೆಲೆ ಅಂತ ಕರೀತಾರೆ. ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತ ಅವೇರ್ನೆಸ್ ಮೂಡಿಸಲಾಗುತ್ತೆ. ವಿಶ್ವ ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಸೆಪ್ಟೆಂಬರ್ 16. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಜೋನ್ ಅಂದ್ರೆ O3 ಅಂತೇಳಿ. ಓಜೋನ್ ಅಂದ್ರೆ O3 ಅಂದ್ರೆ ಇದು ಬಹಳ ವಿಶೇಷವಾಗಿರುವಂಥದ್ದು. ಈ ಓಜೋನ್ನ ಒಂದು ಅಣುವಿನಲ್ಲಿ ಆಮ್ಲಜನಕದ 3 ಪರಮಾಣುಗಳು ಸೇರ್ಕೊಂಡಿರ್ತವೆ. ಹಾಗಾಗಿ ಇದಕ್ಕೆ O3 ಅಂತೇಳಿ ಕರಿತೀವಿ. ಇದು ಸೂರ್ಯನಿಂದ ಬರುವಂತಹ ನೇರಳಾತೀತ ವಿಕಿರಣಗಳಿಂದ ಭೂಮಿಯನ್ನ ರಕ್ಷಣೆ ಮಾಡುತ್ತೆ. ಈ ಕೆಳಗಿನ ವಿವಿಧ ಜೀವರಾಶಿಗಳಲ್ಲಿ ಯಾವುದು ಅತಿ ಹೆಚ್ಚು ಜಾತಿಯ ವೈವಿಧ್ಯತೆಯನ್ನು ಹೊಂದಿದೆ? ಸರಿಯಾದ ಉತ್ತರ ಉಷ್ಣವಲಯದ ಕಾಡುಗಳು, ಉಷ್ಣವಲಯದ ಮಳೆ ಕಾಡುಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಅತಿ ಹೆಚ್ಚು ಜಾತಿಯ ಜೀವ ವೈವಿಧ್ಯತೆಯನ್ನು ಹೊಂದಿದೆ. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಸರಿಯಾದ ಉತ್ತರ ಇದು ಥೈಲ್ಯಾಂಡ್ ಅಲ್ಲಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಗೋಧಿ ಬೆಳೆಯುವಂತಹ ದೇಶ ಯಾವುದು? ಸರಿಯಾದ ಉತ್ತರ ರಷ್ಯಾ. USSR ಇದೆಯಲ್ಲ, ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ಗೋಧಿ ಬೆಳೆಯುವಂತಹ ದೇಶವಾಗಿದೆ. ವಿಶ್ವದ ಸಕ್ಕರೆಯ ಕಣಜ ಅಂತೇಳಿ ಯಾವುದನ್ನು ಕರೀತಾರೆ? ಸರಿಯಾದ ಉತ್ತರ ಕ್ಯೂಬಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆಯನ್ನು ಮಾಡಲಾಗುತ್ತೆ. ಕಪ್ಪು ಮಣ್ಣು ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡುಬರುತ್ತೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಹಾರಾಷ್ಟ್ರವನ್ನ ಕಪ್ಪು ಮಣ್ಣಿನ ಭೂಮಿ ಅಂತಾನೆ ಕರೀತಾರೆ. ಜಂಬಿಟ್ಟಿಗೆ ಮಣ್ಣು ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಇದು ಒರಿಸ್ಸಾದಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು ಜಂಬಿಟ್ಟಿಗೆ ಮಣ್ಣು. ಜಂಬಿಟ್ಟಿಗೆ ಮಣ್ಣು ಸಾಮಾನ್ಯವಾಗಿ ಪರ್ವತ ಪ್ರದೇಶದಲ್ಲಿ ಕಂಡುಬರುತ್ತೆ ಮತ್ತು ಹೆಚ್ಚಾಗಿ ಮಳೆ ಬರುವಂಥ ಪ್ರದೇಶಗಳಲ್ಲಿ. ಉದಾಹರಣೆ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಕರ್ನಾಟಕದ ಶಿವಮೊಗ್ಗ, ಮಲೆನಾಡಿನಲ್ಲಿ ಹೆಚ್ಚಾಗಿ ಈ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತೆ. ಇವುಗಳಲ್ಲಿ ಮಣ್ಣಿನ ಸಾರವನ್ನು ಉಳಿಸಿಕೊಳ್ಳದಂತಹ ಬೇಸಾಯದ ವಿಧಾನ ಯಾವುದು? ಸರಿಯಾದ ಉತ್ತರ ಏಕ ಬೆಳೆಯ ಬೇಸಾಯ. ಏಕ ಬೆಳೆಯ ಬೇಸಾಯ ಮಾಡೋದ್ರಿಂದ
ಮಣ್ಣಿನ ಸಾರವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ಬಗೆಯ ಮಣ್ಣು ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ? ಸರಿಯಾದ ಉತ್ತರ ಕಪ್ಪು ಮಣ್ಣು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ರೆಗೂರ್ ಮಣ್ಣು ಅಂತ ಕೂಡ ಕರೀತಾರೆ. ಕೆಳಗಿನ ಯಾವ ಬಗೆಯ ಮಣ್ಣು ಭಾರತದ ನದಿ ತಟ ಹಾಗೂ ಕರಾವಳಿ ಬಯಲಿನಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಮೆಕ್ಕಲು ಮಣ್ಣು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದ ದಕ್ಷಿಣ ಮೈದಾನದಲ್ಲಿ ಕಂಡುಬರುವ ಮಣ್ಣು ಯಾವುದು? ಸರಿಯಾದ ಉತ್ತರ ಕೆಂಪು ಮಣ್ಣು. ನೋಡಿ, ಕರ್ನಾಟಕದ ದಕ್ಷಿಣದ ಮೈದಾನದಲ್ಲಿ ಕೆಂಪು ಮಣ್ಣು ಕಂಡುಬರುತ್ತೆ. ದಕ್ಷಿಣದ ಮೈದಾನ, ಉತ್ತರದ ಮೈದಾನದಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತೆ. ಮಣ್ಣಿನಲ್ಲಿ ಕಂಡುಬರುವಂತಹ ಆಮ್ಲ ಯಾವುದು? ಸರಿಯಾದ ಉತ್ತರ ಹ್ಯೂಮಿಕ್ ಆಸಿಡ್ ಅಥವಾ ಹ್ಯೂಮಿಕ್ ಆಮ್ಲ. ಮಣ್ಣು ಇಲ್ಲದೆ ಸಸ್ಯಗಳನ್ನು ಬೆಳೆಸುವ ವಿಧಾನ ಯಾವುದು? ಸರಿಯಾದ ಉತ್ತರ ಮಣ್ಣಿಲ್ಲದೆ ಸಸ್ಯವನ್ನು ಬೆಳೆಸುವಂಥ ವಿಧಾನಕ್ಕೆ ಹೈಡ್ರೋಫೋನಿಕ್ಸ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಹೈಡ್ರೋಫೋನಿಕ್ಸ್. ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಬಿಹಾರದ ಕಣ್ಣೀರಿನ ನದಿ ಕೋಸಿ ನದಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಂಧ್ರ ಪ್ರದೇಶದಲ್ಲಿರುವ ನಾಗಾರ್ಜುನ ಸಾಗರ ಜಲಾಶಯ ಯಾವ ನದಿಗೆ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದನ್ನ ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೃಷ್ಣಾ ನದಿಗೆ ನಾಗಾರ್ಜುನ ಸಾಗರ ಅಣೆಕಟ್ಟು. ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಆಂಧ್ರ ಪ್ರದೇಶದಲ್ಲಿ ಕಟ್ಟಲಾಗಿದೆ. ರಾಜಸ್ಥಾನದ ಕಾಲುವೆಗೆ ಕೆಳಗಿನ ಯಾವ ನದಿಯು ಜಲಮೂಲದ ಆಧಾರವಾಗಿದೆ? ಸರಿಯಾದ ಉತ್ತರ ಸಟ್ಲೇಜ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಾಂಧಿ ಸಾಗರ ಅಣೆಕಟ್ಟು ಯಾವ ಯೋಜನೆಯ ಒಂದು ಭಾಗವಾಗಿದೆ? ಸರಿಯಾದ ಉತ್ತರ ಇದು ಚಂಬಲ್ ಯೋಜನೆಯ ಒಂದು ಭಾಗವಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ನದಿಗೆ ಮಹಾತ್ಮ ಗಾಂಧಿ ಸೇತುವೆಯನ್ನು ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಗಂಗಾ ನದಿಗೆ ಮಹಾತ್ಮ ಗಾಂಧಿ ಸೇತುವೆಯನ್ನು ನಿರ್ಮಿಸಲಾಗಿದೆ. ಯಾವ ನದಿಗೆ ಬಾಕ್ರಾ ಅಣೆಕಟ್ಟನ್ನು ಕಟ್ಟಲಾಗಿದೆ? ಸರಿಯಾದ ಉತ್ತರ ಸಟ್ಲೇಜ್ ನದಿ. ಸಟ್ಲೇಜ್ ನದಿಗೆ ಬಾಕ್ರಾ ಅಣೆಕಟ್ಟನ್ನು ಕಟ್ಟಲಾಗಿದೆ. ಸ್ನೇಹಿತರೆ, ಇದು 25 ಪ್ರಶ್ನೆಗಳ 25x4 4 ಒಂದು ಚಾಪ್ಟರ್ ಬರುತ್ತೆ. ಇದರಲ್ಲಿ 25 ಪ್ರಶ್ನೆಗಳ 4 ಚಾಪ್ಟರ್ ಬರುತ್ತೆ. ಒಟ್ಟು 100 ಅಂಕಗಳ 100 ಪ್ರಶ್ನೆಗಳ ಒಂದು ವಿಡಿಯೋ ಇದು. ಸೊ ಸೆಕೆಂಡ್ ಪಾರ್ಟ್ ಅನ್ನು ನೋಡೋಣ. ಬಾಕ್ಸೈಟ್ನಿಂದ ಯಾವುದನ್ನು ಪಡೆಯಲಾಗುತ್ತೆ? ಸರಿಯಾದ ಉತ್ತರ ಅಲ್ಯೂಮಿನಿಯಂ ಅನ್ನು ಪಡೆಯಲಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನು 20ನೇ ಶತಮಾನದ ಆಶ್ಚರ್ಯದ ಲೋಹ ಅಂತ ಕರೀತಾರೆ. 20ನೇ ಶತಮಾನದ ಆಶ್ಚರ್ಯದ ಲೋಹ ಅದು ಕೇಳಿದ್ರೆ ಅಲ್ಯೂಮಿನಿಯಂ. ಕೆಳಗಿನ ಯಾವ ಸ್ಥಳದಲ್ಲಿ ಕಲ್ಲಿದ್ದಲು ಅತ್ಯಂತ ಹೆಚ್ಚಾಗಿ ದೊರೆಯುತ್ತೆ? ಸರಿ ಉತ್ತರ ಜಾರಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಜಾರ್ಖಂಡ್ನ ಧನಾಬಾದ್ ಜಿಲ್ಲೆಯಲ್ಲಿದೆ. ಜಾರಿಯಾ ಎಲ್ಲಿದೆ ಕೇಳಿದ್ರೆ ಜಾರ್ಖಂಡ್ ರಾಜ್ಯದ ಧನಾಬಾದ್ ಎನ್ನುವಂಥ ಜಿಲ್ಲೆಯಲ್ಲಿದೆ ಜಾರಿಯಾ. ಇಲ್ಲಿ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಲ್ಲಿದ್ದಲು ದೊರೆಯುವಂಥ ಸ್ಥಳವಾಗಿದೆ. ಈ ಕೆಳಗಿನ ಯಾವ ಸ್ಥಳಗಳ ಗುಂಪಿನಲ್ಲಿ ಕಬ್ಬಿಣದ ಅದಿರಿನ ಗಣಿಗಳು ಇವೆ? ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಗಬೂಮ್, ಮಯೂರಭಂಜ್ ಮತ್ತು ಕಿಯೋನ್ಜಾರ್. ಈ 3 ಬಹಳ ಪ್ರಮುಖವಾಗಿ ಕಬ್ಬಿಣದ ಅದಿರು ಸಿಗುವಂತಹ ಗಣಿಗಳಾಗಿವೆ. ಇನ್ನು ಭಾರತ ಕಬ್ಬಿಣದ ಉತ್ಪಾದನೆಯಲ್ಲಿ 6ನೇ ಸ್ಥಾನದಲ್ಲಿದೆ. ಇಂಡಿಯಾ ಇನ್ 6th ಪ್ಲೇಸ್, 6ನೇ ಸ್ಥಾನದಲ್ಲಿದೆ. ನೋಡಿ, ಇವು ಸಿಂಗಬೂಮ್ ಇವೆಲ್ಲ ಬಹಳ ಪ್ರಮುಖವಾದಂತಹ ಒಂದು ಕಬ್ಬಿಣದ ಅದಿರಿನ ಗಣಿಗಳಾಗಿದ್ದು ಜಾರ್ಖಂಡ್, ಒರಿಸ್ಸಾ, ಮಧ್ಯಪ್ರದೇಶದಲ್ಲಿ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬಿಣದ ಅದಿರು ಸಿಗುತ್ತೆ. ಅರ್ಜೆಂಟೈಟ್ ಕೆಳಗಿನ ಯಾವುದರ ಅದಿರಾಗಿದೆ? ಸರಿಯಾದ ಉತ್ತರ ಇದು ಬೆಳ್ಳಿಯ ಅದಿರಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೋಡಿಯಂ ಸೈನೈಡ್ ದ್ರಾವಣ ಬೆಳೆಸಿ ಇದನ್ನು ತೆಗಿತಾರೆ. ಇದಕ್ಕೆ ಸೈನೈಡ್ ಪ್ರಕ್ರಿಯೆ ಅಂತೇಳಿ ಕರೀತಾರೆ. ಬೆಳ್ಳಿಯನ್ನು ಉತ್ಪಾದನೆ ಮಾಡೋದಕ್ಕೆ ಅರ್ಜೆಂಟೈಟ್ ಎನ್ನುವಂಥ ಅದಿರಿನ ಮೂಲಕ. ಕುಪ್ರೈಟ್ ಕೆಳಗಿನ ಯಾವುದರ ಅದಿರಾಗಿದೆ? ಸರಿಯಾದ ಉತ್ತರ ಕುಪ್ರೈಟ್ ಇದೆಯಲ್ಲ
ಕುಪ್ರೈಟ್ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಬೆಳ್ಳಿ ಅಂತಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೆಳಗಿನ ಯಾವುದರಲ್ಲಿ ಭಾರತ ಸ್ವಾವಲಂಬಿ ಅಂತ ಹೇಳಬಹುದು? ಸರಿಯಾದ ಉತ್ತರ ತಾಮ್ರದಲ್ಲಿ. ತಾಮ್ರದ ಅದಿರಿನ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬಿ ಅಂತ ಹೇಳ್ಬೋದು. ಭಾರತ ಬಹಳ ಪ್ರಮುಖವಾಗಿ ಮಾನವ ಮೊದಲು ಅನ್ವೇಷಣೆ ಮಾಡಿದಂಥ ಅದಿರಾಗಿದೆ ಇದು. ಮೊದಲು ಅನ್ವೇಷಣೆ ಮಾಡಿದ ಅದಿರಾಗಿದೆ. ಅಲ್ಯೂಮಿನಿಯಂ ಲೋಹ ತಯಾರಿಕೆಯ ಮುಖ್ಯ ಕಚ್ಚಾ ವಸ್ತು ಯಾವುದು? ಸರಿಯಾದ ಉತ್ತರ ಕಬ್ಬಿಣ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಕಂಡ ಯಾವ ವಿಕಿರಣಶೀಲ ಧಾತು ಭಾರತದಲ್ಲಿ ಅತಿ ಹೇರಳವಾಗಿ ದೊರೆಯುತ್ತದೆ? ಸರಿಯಾದ ಉತ್ತರ ಥೋರಿಯಂ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಥೋರಿಯಂ ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ಸಿಗುತ್ತೆ. ಯುರೇನಿಯಂ, ಥೋರಿಯಂ, ರೇಡಿಯಂ ಮತ್ತು ಲಿಥಿಯಂ ಕೂಡ ವಿಕಿರಣಶೀಲ ಧಾತುಗಳಾಗಿವೆ. ಕೆಳಕಂಡ ಯಾವುದು ಲೋಹದ ಖನಿಜವಲ್ಲ? ಸರಿಯಾದ ಉತ್ತರ ಜಿಪ್ಸಮ್ ಇದೆಯಲ್ಲ, ಇದು ಒಂದು ಲೋಹದ ಖನಿಜವಲ್ಲ, ಬದಲಿಗೆ ಇದೊಂದು ಮೃದುವಾದ ಸಲ್ಫೇಟ್ ಖನಿಜವಾಗಿದೆ. ಲೋಹದ ಖನಿಜವಲ್ಲ, ಬದಲಿಗೆ ಇದು ಸಲ್ಫೇಟ್ ಖನಿಜವಾಗಿದೆ. ಭಾರತದಲ್ಲಿ ವಜ್ರಗಳ ಗಣಿಗಾರಿಕೆ ಇರುವುದು ಯಾವ ಜಾಗದಲ್ಲಿ? ಸರಿಯಾದ ಉತ್ತರ ಇದು ಪನ್ನಾದಲ್ಲಿದೆ. ಪನ್ನಾದಲ್ಲಿ ಹೆಚ್ಚಾಗಿ ವಜ್ರದ ಗಣಿಗಳು ಕಂಡು ಬರ್ತವೆ. ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಕೆಳಕಂಡ ಯಾವ ಸ್ಥಳದಲ್ಲಿ ತಾಮ್ರದ ನಿಕ್ಷೇಪ ಇದೆ? ಸರಿಯಾದ ಉತ್ತರ ಸಿಂಗಬೂಮ್. ಸಿಂಗಬೂಮ್ನಲ್ಲಿ ತಾಮ್ರದ ನಿಕ್ಷೇಪವನ್ನು ಕಾಣ್ತೀವಿ. ಈ ಸಿಂಗಬೂಮ್ ಇರುವುದು ಜಾರ್ಖಂಡ್ ರಾಜ್ಯದಲ್ಲಿ. ಕೆಳಕಂಡ ಯಾವ ರಾಜ್ಯದಲ್ಲಿ ತಾಮ್ರವನ್ನು ಉತ್ಪಾದಿಸಲಾಗುತ್ತದೆ? ಸರಿಯಾದ ಉತ್ತರ ರಾಜಸ್ಥಾನ ಮತ್ತು ಬಿಹಾರ. ರಾಜಸ್ಥಾನ ಮತ್ತು ಬಿಹಾರದಲ್ಲಿ ತಾಮ್ರವನ್ನು ಉತ್ಪಾದಿಸಲಾಗುತ್ತೆ ಹೆಚ್ಚಾಗಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಚಿನ್ನದ ಗಣಿಯ ಒಂದು ಪ್ರಮುಖ ಲಕ್ಷಣ ಏನು? ಸರಿಯಾದ ಉತ್ತರ ಇದು ಪ್ರಪಂಚದ ಅತಿ ಆಳವಾದ ಗಣಿಯಾಗಿದೆ. ಪ್ರಪಂಚದ ಅತ್ಯಂತ ಆಳವಾದ ಗಣಿಯಾಗಿದೆ. ನಿಮಗೆ ಗೊತ್ತಿರಲಿ, ಕೋಲಾರದಲ್ಲಿರುವಂಥ KGF ನಲ್ಲಿರುವ ಚಿನ್ನದ ಗಣಿ 80 ಕಿಲೋಮೀಟರ್ ಆಳದವರೆಗಿದೆ. ಅದು KGF ಚಿನ್ನದ ಗಣಿ. ಮೊನೋಸೈಟ್ ಇದೆಯಲ್ಲ, ಇದು ಯಾವುದರ ಅದಿರಾಗಿದೆ? ಸರಿಯಾದ ಉತ್ತರ ಇದು ಥೋರಿಯಂನ ಅದಿರಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಅದಿರು ರಾಜಸ್ಥಾನದಲ್ಲಿ ಅತಿ ಹೆಚ್ಚಾಗಿ ದೊರೆಯುತ್ತೆ? ಸರಿಯಾದ ಉತ್ತರ ಸತು ಮತ್ತು ಸೀಸ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ಜಿಲ್ಲೆಯಲ್ಲಿ ವಜ್ರಯುಕ್ತ ಕಿಂಬರ್ಲೈಟ್ ನಿಕ್ಷೇಪಗಳು ಕಂಡುಬರ್ತವೆ? ಸರಿಯಾದ ಉತ್ತರ ರಾಯಪುರದಲ್ಲಿ. ಈ ರಾಯಪುರ ಎಲ್ಲಿ ಬರುತ್ತೆ ಕೇಳಿದ್ರೆ ಛತ್ತೀಸ್ಗಢದ ರಾಜಧಾನಿ ಇದು. ಛತ್ತೀಸ್ಗಢದಲ್ಲಿ ಕಂಡು ಬರುತ್ತಿದ್ದು ರಾಯಪುರದಲ್ಲಿ ವಜ್ರಯುಕ್ತ ಕಿಂಬರ್ಲೈಟ್ ನಿಕ್ಷೇಪಗಳು ಇವೆ. ಭಾರತದ ಯಾವ ರಾಜ್ಯವು ಬಹುದೊಡ್ಡ ಪ್ರಮಾಣದಲ್ಲಿ ಕಲ್ನಾರನ್ನು ಉತ್ಪಾದಿಸುತ್ತೆ? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದರ ಖನಿಜಗಳು ಕ್ರಿಸೋಟೈಟ್ ಮತ್ತು ಆಂಫಿವೋಲ್ ಅಂತೇಳಿ. ಕಲ್ನಾರಿನ ಖನಿಜಗಳು ಪ್ರಮುಖವಾಗಿ ಕ್ರಿಸೋಟೈಲ್ ಮತ್ತು ಆಂಫಿಬೋಲ್ ಅಂತೇಳಿ. ಆಂಫಿಬೋಲ್ ಇವೆರಡು ಪ್ರಮುಖವಾಗಿ ಇದರ ಖನಿಜಗಳಾಗಿವೆ. ಬೆಳ್ಳಿಯು ಸಮೃದ್ಧವಾಗಿ ಸಿಗುವಂಥ ರಾಜ್ಯ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ್. ರಾಜಸ್ಥಾನದಲ್ಲಿ ಒಟ್ಟು ಭಾರತದಲ್ಲಿ ಸಿಗುವಂಥ ಬೆಳ್ಳಿಯ ಪ್ರಮಾಣದಲ್ಲಿ 30% ರಾಜಸ್ಥಾನದಲ್ಲಿ ಸಿಗುವಂಥದ್ದು. ಕೆಳಗಿನ ಯಾವುದರ ಉತ್ಪಾದನೆಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಮೈಕಾ ಮತ್ತು ಚಹಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತವು ಕೆಳಗಿನ ಯಾವ ಖನಿಜದಲ್ಲಿ ಜಗತ್ತಿನ ಬೃಹತ್ ಉತ್ಪಾದಕ ದೇಶವಾಗಿದೆ? ಸರಿಯಾದ ಉತ್ತರ ಮೈಕಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯ ಮೈಕಾವನ್ನು ಉತ್ಪಾದನೆ ಮಾಡೋದಿಲ್ಲ? ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿ ಮೈಕಾ ಉತ್ಪಾದನೆ ಆಗೋದಿಲ್ಲ. ಬದಲಾಗಿ ಜಾರ್ಖಂಡ್, ರಾಜಸ್ಥಾನ್ ಮತ್ತು ಬಿಹಾರದಲ್ಲಿ ಮೈಕಾ ಉತ್ಪಾದನೆ ಆಗುತ್ತೆ. ಯಾವುದರಲ್ಲಿ ಆಗಲ್ಲ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಆಗಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತಿ ದೊಡ್ಡ ಅಬ್ರಕ ನಿಕ್ಷೇಪಗಳು ಯಾವ ರಾಜ್ಯದಲ್ಲಿವೆ? ಸರಿಯಾದ ಉತ್ತರ ಇವು ಆಂಧ್ರ ಪ್ರದೇಶದಲ್ಲಿವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಷೇತ್ರ ಮತ್ತು ಉತ್ಪಾದನೆ ಎರಡರಲ್ಲೂ ಆಂಧ್ರ ಹೈಯೆಸ್ಟ್.
ಕ್ಷೇತ್ರ ಮತ್ತು ಉತ್ಪಾದನೆ. ಆಂಧ್ರ ಪ್ರದೇಶದಲ್ಲಿ ಅಬ್ರಕ 72% ಸಿಗುತ್ತೆ. ಭಾರತದಲ್ಲಿ ಸಿಗುವಂತಹ 72% ಅಬ್ರಕ ಆಂಧ್ರ ಪ್ರದೇಶ ಒಂದೇ ಕಡೆಯಲ್ಲಿ ಸಿಗುತ್ತೆ. ಮಾನವ ಕಂಡುಹಿಡಿದ ಮೊದಲ ಧಾತು ಯಾವುದು? ಸರಿಯಾದ ಉತ್ತರ ತಾಮ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವಂತಹ ಲೋಹ ಯಾವುದು? ಸರಿಯಾದ ಉತ್ತರ ಅಲ್ಯೂಮಿನಿಯಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಾಲಾಘಾಟ್, ಭಂಡಾರ, ನಾಗಪುರ ಪ್ರದೇಶದಲ್ಲಿ ಯಾವ ಅದಿರು ಹೇರಳವಾಗಿ ದೊರೆಯುತ್ತೆ? ಸರಿಯಾದ ಉತ್ತರ ಮ್ಯಾಂಗನೀಸ್ ಅದಿರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ವಿಧದ ಅದಿರು ಕಬ್ಬಿಣದ ಕನಿಷ್ಠ ಪ್ರಮಾಣವನ್ನು ಹೊಂದಿದೆ? ಸರಿಯಾದ ಉತ್ತರ ಸಿಡರೈಟ್. ಆಕ್ಚುಲಿ ಇದಕ್ಕೆ ಸಿಡರೈಟ್ ಆಗಬೇಕು. ಈ ಮಣ್ಣು ಕಂಡುಬರುತ್ತೆ. ಭಾರಿ ಮಳೆಯಿಂದಾಗಿ ಮಣ್ಣಿನ ಮೇಲೆ ಆದ ಯಾವ ಪರಿಣಾಮ ಆಗತ್ತೆ? ಸರಿಯಾದ ಉತ್ತರ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೆಕ್ಕಲು ಮಣ್ಣು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಂಪು ಮಣ್ಣು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪಶ್ಚಿಮ ರಾಜಸ್ಥಾನದ ಮಣ್ಣು ಹೆಚ್ಚಾಗಿ ಒಳಗೊಂಡಿರುವುದು ಏನನ್ನು? ಸರಿಯಾದ ಉತ್ತರ ಕ್ಯಾಲ್ಸಿಯಂ ಅನ್ನು ಒಳಗೊಂಡಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಯಾಲ್ಸಿಯಂ ಅನ್ನು, ಯಾಕಂದ್ರೆ ಮಳೆ ಕಡಿಮೆ ಇರುತ್ತೆ, ಹಾಗಾಗಿ ಅಧಿಕ ಲವಣಾಂಶ ಇರುತ್ತೆ. ಮಳೆ ಕಡಿಮೆ ಮತ್ತು ಅಧಿಕ ಲವಣಾಂಶವೇ ಇದಕ್ಕೆ ಕಾರಣ. ಕೆಂಪು ಮಣ್ಣಕ್ಕೆ ಪ್ರಮುಖವಾದ ಕಾರಣ ಏನು? ಸರಿಯಾದ ಉತ್ತರ ಫೆರಿಕ್ ಆಕ್ಸೈಡ್ ಅಥವಾ ಕಬ್ಬಿಣದ ಆಕ್ಸೈಡ್ನ ಉಪಸ್ಥಿತಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಣ್ಣಿನ ಸತ್ವವನ್ನು ಹೆಚ್ಚಿಸುವುದು ಏನು? ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ, ಅಂದ್ರೆ ಸರದಿಯ ಮೇಲೆ ಬೇರೆ ಬೇರೆ ಬೆಳೆಯನ್ನು ಬೆಳೆಯೋದು, ಭೂಮಿಯನ್ನ ಉತ್ತು ಬಂಜರು ಬಿಡುವುದು, ಮಿಶ್ರ ಬೆಳೆಯನ್ನು ಬೆಳೆಯುವುದು. ಪಿಡಾಲಜಿ ಇದಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಇದು ಮಣ್ಣಿಗೆ ಸಂಬಂಧಪಟ್ಟಿದ್ದು. ಮಣ್ಣಿನ ಉತ್ಪತ್ತಿ, ಅದರ ರಚನೆ, ಮಣ್ಣಿನ ರಚನೆ, ಮಣ್ಣಿನ ಸಂಯೋಜನೆ ಮತ್ತು ಮಣ್ಣಿನ ಹಂಚಿಕೆ, ಇವೆಲ್ಲದರ ಬಗ್ಗೆ ಪಿಡಾಲಜಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಕಪ್ಪು ಮಣ್ಣಿನ ಅತ್ಯಂತ ವಿಸ್ತಾರವಾದ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನ ರೆಗೂರ್ ಮಣ್ಣು ಅಂತ ಕೂಡ ಕರೀತಾರೆ. ಕರ್ನಾಟಕದ ದಕ್ಷಿಣ ಮೈದಾನದಲ್ಲಿ ಕಂಡುಬರುವ ಮಣ್ಣು ಯಾವುದು? ಸರಿಯಾದ ಉತ್ತರ ಕೆಂಪು ಮಣ್ಣು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅತ್ಯಂತ ಹೆಚ್ಚು ಲ್ಯಾಟ್ರೈಟ್ ಮಣ್ಣನ್ನು ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಅತ್ಯಂತ ಹೆಚ್ಚು ಲ್ಯಾಟ್ರೈಟ್ ಮಣ್ಣು ಮೇಘಾಲಯದಲ್ಲಿ ಕಂಡುಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇಲ್ಲಿ ಅಧಿಕ ಮಳೆ ಆಗುತ್ತೆ. ಲ್ಯಾಟ್ರೈಟ್ ಮಣ್ಣು ಅಂದ್ರೆ ಜಂಬಿಟ್ಟಿಗೆ ಮಣ್ಣು ಅಂತೇಳಿ. ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಸಂರಕ್ಷಣೆಯ ಪ್ರಮುಖವಾದ ಪ್ರಕ್ರಿಯೆಯಾಗಿದೆ? ಸರಿಯಾದ ಉತ್ತರ ಸಮಮಟ್ಟದ ಉಳುಮೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸುಣ್ಣದ ಸಾರವುಳ್ಳ ಕಂಕರ್ ಮಣ್ಣು ಯಾವ ವಿಧದ ಮಣ್ಣಿನಿಗೆ ಸಂಬಂಧಿಸಿದೆ? ಕಂಕರ್ ಮಣ್ಣು ಇದು ಬಂಗಾರಿಗೆ ಸಂಬಂಧಪಟ್ಟಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತ ಯಾಕೆ ಅಂತ ಕೇಳಿದೆ. ಸರಿಯಾದ ಉತ್ತರ
ಸಾಧಾರಣ ಬೆಳೆಗಳಿಗೆ ಸೂಕ್ತವಾದ ಫಲವತ್ತಾದ ಮಣ್ಣಿನ ಮಟ್ಟ ಏನು? ಸರಿಯಾದ ಉತ್ತರ 6.7 pH ಮೌಲ್ಯ. ಇದು 6ರಿಂದ 7 pH ಮೌಲ್ಯ ಇದ್ದರೆ ಇದು ಸಾಧಾರಣ ಬೆಳೆಗಳಿಗೆ ಸೂಕ್ತವಾದ ಫಲವತ್ತಾದ ಮಣ್ಣಾಗಿರುತ್ತೆ. ಇವುಗಳಲ್ಲಿ ಮಣ್ಣಿನ ಸಾರವನ್ನು ಉಳಿಸಿಕೊಳ್ಳದಂತಹ ವಿಧಾನ ಯಾವುದು? ಸರಿಯಾದ ಉತ್ತರ ಏಕ ಬೆಳೆಯ ಬೇಸಾಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಂಜಾಬ್ ಮತ್ತು ಹರಿಯಾಣದಲ್ಲಿ ಭೂ ಸವೆತಕ್ಕೆ ಮುಖ್ಯ ಕಾರಣ ಏನು? ಸರಿಯಾದ ಉತ್ತರ ಜೌಗು ಪ್ರದೇಶದ ಪರಿಸ್ಥಿತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೈಡ್ರೋಫೋನಿಕ್ಸ್ ಎಂದರೆ ಏನು? ಸರಿಯಾದ ಉತ್ತರ ಮಣ್ಣಿನ ಸಹಾಯವಿಲ್ಲದೆ ಸಸ್ಯಗಳನ್ನು ಬೆಳೆಯೋದಕ್ಕೆ ಹೈಡ್ರೋಫೋನಿಕ್ಸ್ ಅಂತ ಕರೀತಾರೆ. ಭಾರತದಲ್ಲಿ ಕಪ್ಪು ಎರೆಭೂಮಿಯನ್ನು ಹೀಗೂ ಕರೆಯುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರೆಗೂರ್ ಮಣ್ಣಿನ ಭೂಮಿ. ರೆಗೂರ್ ಮಣ್ಣಿನ ಭೂಮಿ ಅಂತ ಕೂಡ ಕರೀತಾರೆ. ಮಣ್ಣಿನ ಸವಕಳಿಯಲ್ಲಿ ಈ ಕೆಳಕಂಡ ಬಗೆಯ ಪ್ರಕಾರಗಳಿವೆ. ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು. ಸೀಟ್ ಸವಕಳಿ, ರಿಲ್ ಸವಕಳಿ, ಗಲ್ಲಿ ಸವಕಳಿ, ಇವೆಲ್ಲ ಬಗೆಯ ಸವಕಳಿಗಳು ಮಣ್ಣಿನಿಂದ ಆಗುವಂಥ ಮಣ್ಣಿನ ಸವಕಳಿಗಳಾಗಿವೆ. ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ? ಸರಿಯಾದ ಉತ್ತರ ಕಪ್ಪು ಮಣ್ಣು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೆಳ್ಳಿಯನ್ನು ಹೆಚ್ಚು ಉತ್ಪಾದಿಸುವಂತ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಮೆಕ್ಸಿಕೋ. ಅತಿ ಹೆಚ್ಚು ಯುರೇನಿಯಂ ಅನ್ನು ಉತ್ಪಾದಿಸುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ. ಈ ಕೆಳಗಿನವುಗಳಲ್ಲಿ ಯಾವುದು ಜಗತ್ತಿನ 10 ಅತಿ ದೊಡ್ಡ ಯುರೇನಿಯಂ ನಿಕ್ಷೇಪಗಳನ್ನು ಹೊಂದಿವೆ? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದಲ್ಲಿ ಜಗತ್ತಿನ ಅತ್ಯಂತ ಹೆಚ್ಚು ಯುರೇನಿಯಂ ಉತ್ಪಾದಿಸುವಂತಹ 10 ನಿಕ್ಷೇಪಗಳು ಆಸ್ಟ್ರೇಲಿಯಾದಲ್ಲೇ ಇವೆ. ಉಕ್ರೇನ್ ಪ್ರದೇಶವು ಕೆಳಗಿನ ಯಾವ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ? ಸರಿಯಾದ ಉತ್ತರ ಬೀಡು ಕಬ್ಬಿಣ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಪಿಗ್ ಐರನ್ ಅಂತ ಕೂಡ ಕರೀತಾರೆ. ಪಿಗ್ ಐರನ್. ಪ್ರಪಂಚದ ಅತಿ ದೊಡ್ಡ ಟೈಡಲ್ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್, UK. ಜಗತ್ತಿನ ಅತ್ಯಧಿಕ ಮರದ ಪಲ್ಪನ್ನು ರಫ್ತು ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಕೆನಡಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದಿಸುವ ದೇಶ ಯಾವುದು? ಸರಿಯಾದ ಉತ್ತರ ಕೆನಡಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ವಸ್ತು ಯಾವುದು? ಸರಿಯಾದ ಉತ್ತರ ಕಲ್ಲಿದ್ದಲು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಹೊಗೆಸೊಪ್ಪು ಉತ್ಪಾದಿಸುವ ರಾಷ್ಟ್ರಗಳು ಯಾವುವು? ಸರಿಯಾದ ಉತ್ತರ ಚೀನಾ ಮತ್ತು USA. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಚೀನಾ ಮತ್ತು ಅಮೆರಿಕದಲ್ಲಿ ಅತಿ ಹೆಚ್ಚು ಹೊಗೆಸೊಪ್ಪು ಉತ್ಪಾದನೆ ಮಾಡಲಾಗುತ್ತೆ. ಕೆಳಗಿನ ಆಫ್ರಿಕಾ ಖಂಡದ ಯಾವ 2 ದೇಶಗಳು ಕೊಕೊ ಉತ್ಪಾದನೆಯಲ್ಲಿ ಪ್ರಮುಖವಾಗಿವೆ? ಸರಿಯಾದ ಉತ್ತರ ಘಾನಾ ಮತ್ತು ಐವರಿ ಕೋಸ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ದಕ್ಷಿಣ ಅಮೆರಿಕದ ಪ್ರಮುಖ ತಾಮ್ರ ಗಣಿಗಾರಿಕೆಯ ದೇಶವಾಗಿದೆ? ಸರಿಯಾದ ಉತ್ತರ ಚಿಲಿ. ನೈಋತ್ಯ ಏಷ್ಯಾದ ಪ್ರಮುಖ ಪ್ರಾಮುಖ್ಯತೆ ಇದರಲ್ಲಿ ಇರುವಂಥದ್ದು? ಸರಿಯಾದ ಉತ್ತರ ಅಗಾಧವಾದ ತೈಲ ಸಂಪತ್ತಿದೆ ನೈಋತ್ಯ ಏಷ್ಯಾದಲ್ಲಿ. ಸಾಮಾನ್ಯವಾಗಿ ಅರಬ್ ಕಂಟ್ರೀಸ್ ಎಲ್ಲ ಇಲ್ಲೇ ಬರೋದು, ಅರಬ್ ದೇಶಗಳು. ಕಟಂಗ ತಾಮ್ರ ಮತ್ತು ಚಿನ್ನದ ಗಣಿಗಳು ಎಲ್ಲಿವೆ? ಸರಿಯಾದ ಉತ್ತರ ಇದು ಕಾಂಗೋ ಗಣರಾಜ್ಯದಲ್ಲಿರುವಂಥದ್ದು ಕಟಂಗ ತಾಮ್ರ ಮತ್ತು ಚಿನ್ನದ ಗಣಿಗಾರಿಕೆ. ಕೆಳಗಿನ ಯಾವ ದೇಶವು ಮೈಕಾ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ? ಸರಿಯಾದ ಉತ್ತರ ಭಾರತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ದೇಶವು ಖನಿಜ ತೈಲ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ? ಸರಿಯಾದ ಉತ್ತರ ರಷ್ಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಶಾಬಾ ಪ್ರಾಂತ್ಯವು ಕೆಳಗಿನ ಯಾವ ಮೀಸಲುಗಳಿಗೆ ಹೆಸರುವಾಸಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರ. ವಿಶ್ವದಲ್ಲಿ ಪವನ ಶಕ್ತಿಯಿಂದ ಅತಿ ದೊಡ್ಡ ವಿದ್ಯುತ್ ಉತ್ಪಾದಿಸುವ ದೇಶ ಯಾವುದು? ಸರಿಯಾದ ಉತ್ತರ ಜರ್ಮನಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ಅಪ್ಪರ್ ಶಿಲೇಶಿಯಾ ಎಂಬ ಕಲ್ಲಿದ್ದಲು ಗಣಿಗಾರಿಕೆ ಯಾವ ದೇಶದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ UK. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ದೇಶವು ವಿಶ್ವದ ಅತಿ ದೊಡ್ಡ ಕಚ್ಚಾ ಉಕ್ಕನ್ನು ಉತ್ಪಾದಿಸುತ್ತದೆ? ಸರಿಯಾದ ಉತ್ತರ ಚೀನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅತ್ಯಂತ ದುಬಾರಿ ಕಲ್ಲಿದ್ದಲು ಗಣಿಗಾರಿಕೆಯ ಪ್ರಕಾರ ಯಾವುದು? ಸರಿಯಾದ ಉತ್ತರ ಶಾಫ್ಟ್ ಗಣಿಗಾರಿಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಗ್ನೇಯ ಏಷ್ಯಾದಲ್ಲಿ ಸಮೃದ್ಧವಾಗಿ ಸಿಗುವ ಖನಿಜ ಯಾವುದು? ಸರಿಯಾದ ಉತ್ತರ ಸತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶ್ವದಲ್ಲಿ ಇಂಧನದ ಪ್ರಮುಖ ಮೂಲ ಯಾವುದು? ಸರಿಯಾದ ಉತ್ತರ ಕಲ್ಲಿದ್ದಲು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬರಾಕ್ ಹಣ ವಿದ್ಯುತ್ ಸ್ಥಾವರ ಇರುವುದು ಎಲ್ಲಿ? ಬರಾಕ್ ಹಣ್ ವಿದ್ಯುತ್ ಸ್ಥಾವರ ಇರುವುದು ಎಲ್ಲಿ? ಸರಿಯಾದ ಉತ್ತರ ಇದು UAE ನಲ್ಲಿ ಇದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಾಕು ಪ್ರದೇಶವು ಕೆಳಗಿನ ಯಾವ ವಸ್ತುವಿನ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ? ಸರಿಯಾದ ಉತ್ತರ ಪೆಟ್ರೋಲಿಯಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಇರ್ತಿದೆ, ಕೆಳಗಿನ ಯಾವ ದೇಶವು ಒಪೆಕ್ ಸದಸ್ಯ ರಾಷ್ಟ್ರವಾಗಿಲ್ಲ? ಆಪ್ಷನ್ಸ್ ಈ ರೀತಿ ಇದೆ: ಅಲ್ಜೀರಿಯಾ, ಬ್ರೆಜಿಲ್, ಈಕ್ವೆಡಾರ್, ನೈಜೀರಿಯಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.